ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ನಾವೆಲ್ಲರೂ ದಿಬ್ಬುರಳ್ಳಿ ಕ್ಷೇತ್ರದವರು, ಕಂಪ್ಲೀಟ್ ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಈಗ ಮುಖ್ಯವಾಗಿ ಸಂದೀಪ್ ರೆಡ್ಡಿ ಅಂತ HR ಅಂತ ಹಾಕೊಳ್ಳಿ, ಸ್ವಲ್ಪ ಹೆಸರನ್ನ ರಾಂಗ್ ಆಗಿ ಮಾಡ್ತಾರೆ ಆಯ್ತಾ. ಉಳಿದವರು ನಮ್ಮ ದೇವರೆಡ್ಡಿ ಅವರು ಆಯ್ತಾ, ಮತ್ತೆ ಈಶ್ವರ ರೆಡ್ಡಿ ಅವರು, ಅವರೆಡ್ಡಿ ಅವರು, ರೆಡ್ಡಿ ಅವರು, ದೇವರೆಡ್ಡಿ ಅವರು, ನಮ್ಮ ಮಧು, ಇನ್ನು ಯಾರ್ಯಾರು ಮಿಸ್ ಮಾಡಿದ್ದೀನಿ ಯಾರು ಬೇಜಾರು ಮಾಡ್ಕೊಂಡ್ಬಿಡಿ. ಶಾರ್ಟ್ ಸ್ಪ್ಯಾನಲ್ಲಿ ಕರೆದಿದ್ದಕ್ಕೆ ಧನ್ಯವಾದಗಳು. ಮೊದಲನೇದಾಗಿ ಇವತ್ತು ಇದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡಕ್ಕೆ ಬಂದಿಲ್ಲ. ಇದೊಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆತಂಕದ ಸುದ್ದಿ ಬಂದಿರೋ ಥರ ಕಾಣ್ತಾ ಇದೆ. ಯಾಕೆಂದ್ರೆ ಮೇಲ್ನೋಟಕ್ಕೆ ಅದೇ ರೀತಿ ಕಾಣ್ತಾ ಇದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಒಂದು 7-8 ವರ್ಷದ ಹಿಂದ್ಗಡೆ ನಿಮಗೆ ಗೊತ್ತಿದ್ದಂಗೆ ಯಾರು ಕೂಡ ಚಿಕ್ಕಬಳ್ಳಾಪುರ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ. ಯಾರು ಕೂಡ ಚಿಕ್ಕಬಳ್ಳಾಪುರ ಅಂದ್ರೆ ಯಾವ ಊರು ಇದೆ ಅಂತ ಅನ್ಕೊಂಡಿದ್ರು ಜನ ಅಷ್ಟೇ, ಆಯ್ತಾ. ಆದ್ರೆ ಅದಕ್ಕೊಂದು ಬ್ರ್ಯಾಂಡ್ ಅಂತ ಒಂದು ತಂದ್ಕೊಟ್ಟಿದ್ದು ಯಾರು? ನಮ್ಮ ಸುಧಾಕರ್ ಅವರು. ಸೊ ಇದು ಸುಧಾಕರ್ ಅವ್ರ ಪರ್ವ ಅನ್ನೋಕ್ಕಿಂತನೂ ಇಲ್ಲ ಸರ್, ಕೆ ಸುಧಾಕರ್ ಅವರ MC ಸುಧಾಕರ್, ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಅವರು, ನಮ್ಮ ಕೆ ಸುಧಾಕರ್ ಅವರು ನಾವು ಇದು ಮಾಡ್ತಾರೆ. ಯಾಕೆ ಕೆ ಸುಧಾಕರ್ ಅಂತ ಒಂದು ಲೀನಿಯರ್ ತಗೊಂಡಿದ್ರೆ, ನಾವು ಕೂಡ ಅವರು ಎಲ್ಲ ನೆಂಟ್ರೆ, ಆಯ್ತಾ. ನಾವು ಕೂಡ ಬಂದಿಗಳೇ, ಅವ್ರ ಬಂಧುಗಳೇ ನಾವು ಕೂಡ, ಆಯ್ತಾ. ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಚಿಕ್ಕಬಳ್ಳಾಪುರ ಏನು ವರ್ಚಸ್ಸು ತಂದ್ಕೊಟ್ಟಿದ್ದಾರಲ್ಲ ಅಂಥವ್ರನ್ನೇ ಕೆಳಗೆ ತುಳಿಯುವಂಥವ್ರು ವ್ಯವಸ್ಥೆ ನಡೀತಾ ಇದ್ದಾರೆ. ಅದು ಪಕ್ಷೇತರವಾಗೇ ಮಾತಾಡ್ತಾ ಇರೋದು. ಏನು ಹೇಳ್ತೀನಿ, ಇದು ಯಾವುದೋ BJP ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಅವ್ರು ಯಾವ ಪಕ್ಷದಲ್ಲಿ ಇದ್ರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನೇ ಆಗಿದ್ರೆ ಅವ್ರು ಮುಖಾಂತರ ಅಂತ ನನ್ನ ಅನಿಸಿಕ. ತುಂಬಾ ಜನಕ್ಕೂ ಅದೇ ಭಾವನೆ ಇದೆ. ಎಸ್ಪೆಷಲಿ ನಮ್ಮ ರೀಸೆಂಟ್ ಆಗಿ ಒಬ್ಬ ಲೀಡರ್ ಅಂತ ಅನೌನ್ಸ್ ಆಗಿರುವ ಸಂದೀಪ್ ರೆಡ್ಡಿ ಅಂತ ಏನಿದ್ದಾರೆ, ಹೊಸದಾಗಿ ಏನು ಬಂದಿದ್ದಾರೆ, ನಾನು ಅವರ ಅವರ ಕೆಲಸಗಳನ್ನ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ. ನಿಮ್ಗೆ ಗೊತ್ತಿದೆಯಾ, ಇಲ್ಲ ಒಂದು 2 ತಿಂಗಳ ಹಿಂದ್ಗಡೆ ಶಿಡ್ಲಘಟ್ಟ ಕ್ಷೇತ್ರ ತಲಕಾಯಲಪೇಟೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ. ಪ್ರದೀಪ್ ಈಶ್ವರ್ನ ಬೈದ್ಬಿಟ್ಟು ಬಂದ್ಬಿಡ್ತಾರೆ. ಆ ಬೈದಾಗಲೇ ನಾವು ಎಚ್ಚೆತ್ಕೊಡ್ಬೇಕಿತ್ತು. ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡ್ತಾ ಇದ್ದಾರೆ, ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ತುಂಬಾ ಜನ ಅಂದ್ಕೊಂಡ್ರು. ನಾನು ಮಾತಾಡಿದೆ ಆ ವಿಷಯನ. ತುಂಬಾ ಜನ ಪತ್ರಕರ್ತರು ನಾನು ಕಾಲ್ ಮಾಡಿ ಕೇಳಿದ್ರು, ಸರ್ ನೀವು ಯಾಕೆ ಸ್ಟೇಟ್ಮೆಂಟ್ ಕೊಡ್ತೀರಿ ಅಂತ. ಸೊ ಅದಕ್ಕೂ ನನ್ನ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಅವಾಗಲೇ ಅರ್ಥ ಮಾಡ್ಕೊಬೇಕಿತ್ತು ಈ ರಾಜಕೀಯ ಏನು ನಡೀತಾ ಇದೆ. ಇವತ್ತು ತುಂಬಾ ಇಂಪಾರ್ಟೆಂಟ್ ಏನಾಗಿದೆ ಅಂದ್ರೆ, ಅವರು ಬೆಳೆಸಿದ್ದು ಸುಧಾಕರ್ ಅವರು ಯಾರ್ಯಾರನ್ನ ಬೆಳೆಸಿದ್ರು. ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬಂದಾಗ ಸೀಕಲ್ ಅವ್ರು ಎಲ್ಲಿದ್ರು? ಈ ಚುನಾವಣೆಗೆ ಬಂದವರು ಸೀಕಲ್ ಅವ್ರನ್ನ ಬೆಳೆಸಿದ್ದು ಯಾರು? ನಮ್ಮ ಸುಧಾಕರ್ ಇದ್ದಕ್ಕೆ ಬೆಳೆಸಿದ್ರು. ಇವತ್ತು ನಮ್ಮ ಸುಧಾಕರ್ ಹೇಗೆ ವಾಪಸ್ಸಾಗಿ ಅವ್ರ ಎದುರಾಗಿ ನಿಂತಿದ್ದಾರೆ. ಹೋಗಿ ಅವ್ರ ಎದುರಾಗಿ ನಿಂತು ಅವ್ರ ಎದುರಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಅದು ಖಂಡನೀಯ ಒಂದೇದು. ಹಾಗೂ ಸೀಕಲ್ಗೆ ವರ್ಚಸ್ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿಗೆ. ನಮ್ಮ ರಾಜಣ್ಣ ಅವರು ಇರಲಿಲ್ಲ ಅಂತಂದ್ರೆ ಇವತ್ತು ಅದು ಏನು 55,000 ನಾವು ಮೆಂಬರ್ಶಿಪ್ ಮಾಡಿದ್ದೀವಿ ಅಂತ ಎದೆ ತಟ್ಕೊಡ್ತಾ ಇರೋದಲ್ಲ, ಅದನ್ನು 90% ಭಾಗ ನಮ್ಮವ್ರು ಮಾಡಿರೋದು. ಅದನ್ನು ಅರ್ಥ ಮಾಡ್ಕೊಂಡು, ಅದು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಆಗಿರೋ ಜನಸಂಖ್ಯೆ ಬಂದಿರೋದು ನಮ್ಮ ಮುನ್ಷಾಮಪ್ಪ ಅವರ ಗಡದಿಯಿಂದ ಬಂದಿರೋ ಜನಗಳಿಂದ ಆಗಿರೋ ಕೆಲಸ. ಅದನ್ನ 55 ಮೆಂಬರ್ಶಿಪ್ ಮಾಡಿಸಿ ಅದರಿಂದ ನಮ್ಮ ಸುಧಾಕರ್ನ ತುಳಿಯೋ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಅದು ಸರಿಯಲ್ಲ. ಒಂದನೇದು. ಎರಡನೇದು, ಈ ಮೀಟಿಂಗ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಒಂದು ಮಾತು. ಸುಧಾಕರ್ ಅನ್ನೋದು ಒಂದು ಬ್ರ್ಯಾಂಡ್ಗೆ ಯಾರೇ ಆದ್ರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಚಿಕ್ಕಬಳ್ಳಾಪುರಿಗೆ ಒಳ್ಳೆ ಕೆಲಸಗಳು ಮಾಡಿರೋದು ಸುಧಾಕರ್. ಅದನ್ನ ನಾವು ಏನೇ ಆಗಲಿ, ಇವಾಗ ಸುಧಾಕರ್ ಏನಾದ್ರು ನಮಗೆ ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತಪ್ಪಿದ್ರು, ಅವರು ಪೊಸಿಷನ್ ಇಂದ ತಪ್ಪಿದ್ರು ಅಂದ್ರೆ ಅದು ಚಿಕ್ಕಬಳ್ಳಾಪುರ ತುಂಬಾ ಲಾಸ್ ಅನುಭವಿಸ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅದು ಕಾಣುತ್ತೆ. ಇವಾಗ ಸದ್ಯ ಇವಾಗ ರೀಸೆಂಟ್ ಆಗಿ ಒಂದು 2 ವರ್ಷದಿಂದ ಸ್ವಲ್ಪ ಅವರು ಪೊಸಿಷನ್ ನಿಲ್ತಾ ಇರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಯಾವ ತರ ಡೆವಲಪ್ಮೆಂಟ್ಸ್ ಆಗಿದೆ, ಯಾವುದೇ ತರ ಡೆವಲಪ್ಮೆಂಟ್ಸ್ ಗೊತ್ತಿಲ್ಲ. ಹೊರಗಡೆ ಡೆವಲಪ್ಮೆಂಟ್ ನಮ್ಮ ಶಿಡ್ಲಘಟ್ಟಾಗೂ ಯಾವುದೇ ತರ ಡೆವಲಪ್ಮೆಂಟ್ಸ್ ಬರೋಕ್ಕಾಗಿಲ್ಲ. ಸೊ ಇದ್ರ ಮುಖಾಂತರ ಹೇಳೋದಿಷ್ಟೇ. ಯತೀಂದ್ರ ಅವ್ರು ನಾನು ಆಲ್ರೆಡಿ ಮಾತಾಡಿದ್ದೀನಿ. ಯಾರ ಕೈಯಿಂದ ಮಾತಾಡಿಸ್ಬೇಕು ನಾನು ಮಾತಾಡಿಸ್ತೀನಿ, ಆಯ್ತಾ. ಇದುವರೆಗೂ ನಾವೇನು ಅಂತ ನಾವು ಫುಲ್ ಓಪನ್ ಆಗಿ ಬಂದಿಲ್ಲ. ನಾವು ಓಪನ್ ಆಗಿ ಬರೋ ದಿನಗಳು ಬರುತ್ತೆ. ಇದ್ರ ಮುಖಾಂತರ ಹೇಳ್ತಾ ಇರುತ್ತೆ, ಯಾರು ಸಂದೀಪ್ ಅಂತ ಹೇಳಿದಾರೋ, ಯಾರು ಎದುರಾಗಿ ಮಾತಾಡ್ತಾ ಇದ್ದಾರೋ ಕರೆಕ್ಟಾಗಿ ಮಾತಾಡಿ. ತಾಕತ್ತಿದ್ರೆ ಈ ಪದಗಳೆಲ್ಲ ಬೇಡ. ಅವರು ನಮ್ಮ ರೆಸ್ಪೆಕ್ಟ್ ಆಗಿರ್ಬೋದು, ಅವ್ರನ್ನ ಪಕ್ಷ ಕೊಟ್ಟಿರ್ಬೋದು. ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಬೋದು. ಮುಂದಿನ ದಿನಗಳಲ್ಲಿ ನೋಡ್ತೀರ.
ಇನ್ನೊಂದು ಅದಕ್ಕೆ ಜಾಸ್ತಿ ಟೈಮ್ ಇಲ್ಲ, ಇನ್ನೊಂದು 2 ವಾರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ, ನಾವು ಅನೌನ್ಸ್ ಮಾಡಿಸ್ತೀವಿ ಆಯ್ತಾ. ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ಅಂತ ಹೇಳೋದಕ್ಕೆ ನಾನು ಈಗ ಪ್ರೆಸ್ ಮೀಟ್ ಬಂದಿರೋದು. ಇದು 2 ವಾರ ಅವ್ರಿಗೆ ಟೈಮ್, 2 ವಾರದಲ್ಲಿ ಅವರೇ ವಿಜೇಂದ್ರ ಅವರೇ ಅವ್ರನ್ನ ಇಳಿಸ್ತಾರೆ. ಇದು ನಮಸ್ತೆ. ಇದರಲ್ಲಿ ಎಸ್ಪೆಷಲಿ ಇನ್ನೊಂದು ನಮ್ಮ ಯಲಂಕ ಅವರು ವಿಶ್ವನಾಥ್ ಅವರು ನಮ್ಮ ಎಸ್ಪೆಷಲಿ ಯಲಂಕ ಕ್ಷೇತ್ರದಲ್ಲಿ ಮೊನ್ನೆ MP ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕೆ. ವಿಶ್ವನಾಥ್ ಇಸ್ ಅ ಬ್ರ್ಯಾಂಡ್ ಇನ್ ಯಲಂಕ. ಇವಾಗ ವಿಶ್ವನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ನೀವು ಪಕ್ಷದಿಂದ ಹೊರಗಡೆ ಬಂದು ಗೆಲ್ಲಿ ನೋಡೋಣ ಅಂತಾರೆ. ವಿಶ್ವನಾಥ್ ಅವ್ರಿಗೂ ಅದೇ ಪ್ರಶ್ನೆ ಹೇಳ್ತೀನಿ, ನೀವು ಪಕ್ಷದಿಂದ ಬಂದು ಗೆಲ್ಲಿ. ಯಾವತ್ತೂ ಅಷ್ಟೇ, ನೀವು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರೋದು. ಇವತ್ತು ಸುಧಾಕರ್ ಇಂಡಿಪೆಂಡೆಂಟ್ ಆಗಿ ಗೆಲ್ಲುವಂತ ವರ್ಚಸ್ಸು ಇಟ್ಕೊಂಡಿದ್ದಾರೆ, ಅವ್ರು ಗೆದ್ದು ಇದ್ದಾರೆ. ಪಕ್ಷಕ್ಕೆ ಕಳೆ ಕೊಟ್ಟಿರೋದು ಸುಧಾಕರ್, ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಆಯ್ತಾ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ರೆಸ್ಪೆಕ್ಟ್ ಬಂದಿರೋದು ಸುಧಾಕರ್. ಸೊ ನಾವೆಲ್ಲ ಆ ಸುಧಾಕರ್ ಸಪೋರ್ಟ್ ಮಾಡಿದ್ದೀವಿ ಆಯ್ತಾ. ಸುಧಾಕರ್ ಅವ್ರು ಎಲ್ಲಿ ಹೋಗ್ತಾರೋ, ಯಾವುದೇ ಏನೇ ಕೆಲಸ ಮಾಡಲಿ, ವಿ ಆರ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹೇಳಕ್ಕೆ ಇಷ್ಟ. ಯಾಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಸುಧಾಕರ್ ಅಂತ ಲೀಡರ್ಸ್ ಬೇಕು. ಅಂಡ್ ಸುಧಾಕರ್ ಇಸ್ ಡೂಯಿಂಗ್ ಗುಡ್ ಜಾಬ್ ಫಾರ್ ಅವರ್. ಸಂದೀಪ್ ರೆಡ್ಡಿ ಅವರು ಎಲ್ಲೋ ಸುಧಾಕರ್ ವಿರುದ್ಧ ಮಾತಾಡಿಲ್ಲ. ಸಂದೀಪ್ ರೆಡ್ಡಿ ಅವರು ಸುಧಾಕರ್ ವಿರುದ್ಧ ಎಲ್ಲೋ ಏಕವಚನ ಪ್ರಯೋಗ ಮಾಡಿಲ್ಲ, ನಮ್ಮ ಅಣ್ಣ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನೀವು ಸುಧಾಕರ್ ಅವ್ರಿಗೆ ಏಕವಚನದಲ್ಲಿ ಮಾತಾಡಿದಾರಾ ಇಲ್ಲ ಅನ್ನೋದಕ್ಕೆ ಏನಾಗುತ್ತೆ, ಪಕ್ಕದಲ್ಲಿ ಮಾತಾಡಿಸ್ತಾರೋ ಪಕ್ಕ ಕೂತ್ಕೊಳ್ಳೋದು ತಪ್ಪಾಗುತ್ತೆ, ಗೊತ್ತಾಗ್ತಾ ಇದೆಯಲ್ಲ. ಸೊ ಇವೆಲ್ಲ ರಾಜಕೀಯದಲ್ಲಿ ಇವತ್ತು ನೋಡಿ, ಇವತ್ತು ಬ್ಯಾನರ್ಗಳು ನೋಡಿ, ಇಷ್ಟು ದಿವಸ ಬಿರಿಯಾನಿ ಹಾಕ್ಸ್ಬೇಕಾದ್ರೆ ಸುಧಾಕರ್ ಫೋಟೋ ಬೇಕಾಗಿತ್ತು, ಆದ್ರೆ ಇವತ್ತು ಯತೀಂದ್ರ ಫೋಟೋ ಬೇಕಾಗಿದೆ ಅವರಿಗೆ ಆಯ್ತಾ. ನೀವು ಯಾವುದೇ ಬ್ಯಾನರ್ ವಿಜೇಂದ್ರ ಅವ್ರ ಫೋಟೋ ಬೇಕಾಗುತ್ತೆ, ಒಂದ್ಸಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸರ್, ಅಲ್ಲೇ ವ್ಯತ್ಯಾಸ. ನೀವು ಸುಧಾಕರ್ ಅವರು ಬ್ರ್ಯಾಂಡ್ ಫಾರ್ ಚಿಕ್ಕಬಳ್ಳಾಪುರ ಅಂತ ಅಂದ್ಬಿಟ್ಟು ಹೇಳಿದ್ರಿ, ಆದ್ರೆ ನಮ್ದು ಒಂದು ಪ್ರಶ್ನೆ ಇದೆ. ಇದೇ ಸುಧಾಕರ್ ಅವರು 22,000 ನಿವೇಶನಗಳನ್ನ ಈ ಕ್ಷೇತ್ರದ ಬಡ ಜನತೆಗೆ ಸೂರಿಲ್ದೇ ಇರೋರು ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಹಕ್ಕುಪತ್ರಗಳು ಕೂಡ ಅನುಭವದ ಪತ್ರ ಕೂಡ ಕೊಟ್ಟು 3 ವರ್ಷಗಳ ಕಾಲ ಆಯ್ತು. ಇದುವರೆಗೆ ಒಬ್ಬ ಫಲಾನುಭವಿಯನ್ನು ಕೇವಲ ಒಬ್ಬನೇ ಒಬ್ಬ 22,000 ನಿವೇಶನಗಳಲ್ಲಿ ಅವನ ನಿವೇಶನ ಯಾವುದು ಅಂತ ಅವನು ತಿಳ್ಕೊಂಡಿಲ್ಲ. ಒಂದು. ಎರಡನೇದು, ಇವರು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ರು ಆಯ್ತಾ. ಆ ಉತ್ಸವದ ಸಂದರ್ಭದಲ್ಲಿ ಸ್ಥಳೀಯ ಕಲಾವಿದರು ಶಿಡ್ಲಘಟ್ಟ ತಾಲೂಕಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ತಗೊಂಡಿದ್ದಂತಹ ಪಿಂಡಪಾಪನಹಳ್ಳಿ ಇವ್ರನ್ನ ಮುನಿವೆಂಕಟಪ್ಪ ಅವ್ರನ್ನ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ಕರೆಸ್ಬಿಟ್ಟು ಅವ್ರಿಗೊಂದು ಸನ್ಮಾನ ಮಾಡಲಿಲ್ಲ. ಹೇಗೆ ನೀವು ಬ್ರಾಂಡ್ ಆಫ್ ಚಿಕ್ಕಬಳ್ಳಾಪುರ ಅಂತ ಹೇಳ್ತೀರಾ? ನೋಡಿ, ನಾವು ಒಂದು 2 ವಿಷಯ ನೆಗೆಟಿವ್ ಇಟ್ಕೊಂಡು, ಆದ್ರೆ ನೀವು 10 ವಿಷಯ ಪಾಸಿಟಿವ್ ಕೂಡ ತಗೋಬೇಕಾಗುತ್ತೆ. ಇವಾಗ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಾಗ 1000 ಅಡೆತಡೆಗಳಿರುತ್ತೆ, ಕೆಲವು ಮರ್ತಿರ್ತಾರೆ. ಇವತ್ತು ಹೇಳ್ತೀನಲ್ಲ, ಇವಾಗ ಅವ್ರನ್ನ ಕರೆಸಿ ಒಂದು ಸನ್ಮಾನ ಮಾಡೋದು ದೊಡ್ಡ ವಿಷಯನ ಚಿಕ್ಕ ವಿಷಯನ ಅವ್ರಿಗೆ ಮಾಡ್ಬಿಡ್ಬೋದು. 22,000 ನಿವೇಶನ ಅಂತ ಹೇಳಿ 22,000 ನಿವೇಶನ ಅಂತ ಬಂದಾಗ ಅವ್ರು ಅನೌನ್ಸ್ ಮಾಡ್ಬೇಕಾದ್ರೆ ನನಗೂ ಗೊತ್ತಿದೆ, ಅವ್ರು ಅನೌನ್ಸ್ ಮಾಡ್ಬೇಕಾದ್ರೆ ಎಲೆಕ್ಷನ್ ಹತ್ರ ಇತ್ತು. ಎಲೆಕ್ಷನ್ ಹತ್ರ ನೀವು ಗೆಲ್ಲಿಸಲಿಲ್ಲ, ಜನ ಕೈಗೆ ಅವ್ರಿಗೆ ಸಪೋರ್ಟ್ ಕೊಡಲಿಲ್ಲ. ಇದೇ ಇವತ್ತು ಯಾರು ಸಂದೀಪ್ ಅಂತ ನಿಂತ್ಕೊಂಡು ದೊಡ್ಡದಾಗ ಮಾತಾಡ್ತಾ ಇದ್ದಾನೆ, ಇವನೇ ಬಿಜೆಪಿಯಲ್ಲಿ ಪಿತೂರಿ ನಡೆಸಿದ್ದಾನೆ. ಎಷ್ಟು ಸಲ ಅವ್ರು ಹೋಗ್ಬಿಟ್ಟು ನಮ್ಮ ಬಿಜೆಪಿಯಲ್ಲಿ ಸೋಲಿಸ್ಬೇಕು ಅಂತ ಕೆಲಸ ಮಾಡಿದ್ದು ಇದೇ ಸಂದೀಪ್ ಮಾಡಿರೋದು ಕೆಲಸ. ಇದೇ ಅವ್ರು ಎಗೇನೆಸ್ಟ್ ಕೆಲಸ ಮಾಡಿದ್ದಾರೆ. ಹೋಗಿ ಅಂತವ್ರಿಗೆ ಇವತ್ತು ಎತ್ಕೊಂಡು ಪಟ್ಟ ಕಟ್ಟಿರೋ ತಪ್ಪು. ನನ್ನ ಸೋಲಿಗೆ ಸುಧಾಕರ್ ಕಾರಣ ಅಂತ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ತಾಲೂಕುಗಳಲ್ಲೂ ಸೋಲಿಗೆ ಏನೇ ಒಬ್ಬರು ಅವರು ನನ್ನ ಸೋಲಿಗೆ ಕಾರಣ ಅಂತ ಮುನ್ರಾಜು ಹೇಳಿದ್ದಾರೆ. ಇರ್ಬೋದು. ಇವಾಗ ನೋಡಿ, ರಾಜಕೀಯದಲ್ಲಿ ಆ ಸಂದರ್ಭಕ್ಕೆ ಕೆಲವು ಡಿಸಿಷನ್ಸ್ ತಗೊಳ್ತಾರೆ, ಆದ್ರೆ ವಿತಿನ್ ಪಾರ್ಟಿ ಡಿಸಿಷನ್ಸ್ ತಗೊಳ್ಳೋದಿಲ್ಲ. ವಿತಿನ್ ಪಾರ್ಟಿಯಲ್ಲಿ ಮಾಡೋದು ಬೇರೆ. ನಮ್ಮ ಸುಧಾಕರ್ ಇವತ್ತಿನ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ, ಇದು ನನ್ನ ವೈಯಕ್ತಿಕವಾದ ಒಪಿನಿಯನ್. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ನಾವು ನಿಲ್ಬೇಕು, ಅದೇ ಜನ ಕೂಡ ನಿಲ್ಬೇಕು, ನಾವು ಕೂಡ ನಿಲ್ಬೇಕು. ಆ ಸ್ಟ್ಯಾಂಡ್ ತಗೊಳಕ್ಕೆ ನಾವು ಬಂದಿದ್ದೀನಿ. ಇದರಲ್ಲಿ ಯಾರು ರಾಂಗ್ ಆಗಿ ಮಾಡ್ತಾ ಇದ್ದಾರೆ, ಇವತ್ತಿರ್ಬೋದು ನಮ್ಮ ಸೀಕಲ್ ಇರ್ಬೋದು, ಯಾವುದು ನಮ್ಮ ಶಿಡ್ಲಘಟ್ಟ ಸೀಕಲ್ ಅವ್ರು ಇರ್ಬೋದು, ಇವತ್ತು ಅವ್ರು ಬೆಳೆಸಿರೋರು ಅವರೇ ಹೋಗ್ಬಿಟ್ಟು ಅವ್ರು ಎಗೇನೆಸ್ಟ್ ನಿಂತಿದ್ದಾರೆ. ಆಗೋದಿಲ್ಲ. ಇವತ್ತು ನಮ್ಮ ರಾಜಣ್ಣ ಅವ್ರನ್ನ ಪರಿಗಣಿಸ್ತಾ ಇಲ್ಲ. 55,000 ಮೆಂಬರ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ಯಾವ ಮೀಟಿಂಗು ಕೂಡ ನಮ್ಮ ರಾಜಣ್ಣ ಅವ್ರನ್ನ ಕರೀತಾ ಇಲ್ಲ. ನಮ್ಮ ಮುರಳಿ ಅಂತಿದ್ದಾರೆ, ಮುರಳಿನ ಕರೀತಾ ಇಲ್ಲ. ಅವ್ರೆಲ್ಲರೂ 55,000 ಓಟ್ ಎಲ್ಲಿಂದ, 55,000 ಮೆಂಬರ್ ಎಲ್ಲಿಂದ ಆಗಿದೆ? ಇವತ್ತು 55,000 ಮೆಂಬರ್ ಆಗಿದೆ. ಓಪನ್ ಚಾಲೆಂಜ್. ಅವ್ರೇನಾದ್ರು ಸುಧಾಕರ್ನ ಟಚ್ ಮಾಡಿದ್ರೆ 55,000ರಲ್ಲಿ 1,000 ಉಳ್ಕೊಳ್ಳಲ್ಲ ಮೆಂಬರ್ಶಿಪ್, ಗೊತ್ತಾಯ್ತಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿನ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನಮ್ಮದೇ ಆದ ಒಂದು ರಾಜಕೀಯದ ಸ್ಟ್ರೆಂತ್ ಇದೆ.
ಕೋಲಾರ ಚಿಕ್ಕಬಳ್ಳಾಪುರ ತುಂಬ ಇಂಪಾರ್ಟೆಂಟ್. ನಮ್ಮ ಜನನ ಪರಿಗಣಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು ದಿವಸ ನಮ್ಗೆ ಯಾರು ತಿರುಗಿ ನೋಡ್ತಾ ಇದ್ದಾರೆ ಅಂದರೆ ಕೆಲವ್ರು ಮಾಡಿರೋ ಒಳ್ಳೆ ಕೆಲಸಗಳಿಲ್ಲ. ಆ ಒಳ್ಳೆ ಕೆಲಸಗಳ ಮುಖಾಂತರ ನಾವು ಅವ್ರ ಕೈ ಹಿಡಿತೇವೆ. ಸರ್, ನೀವು ಬಿಜೆಪಿ ಪಕ್ಷದಲ್ಲಿ ಏನಾಗಿದ್ದೀರಿ? ನಾನು ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ನಾನು ಯಾವ ಪಕ್ಷಕ್ಕೂ ಕೂಡ ಸೇರಿಲ್ಲ. ಇರೋದಿರೋದು ಹೇಳ್ತಾ ಇದ್ದೀನಿ, ನಾನು ಯಾವ ಪಕ್ಷದಲ್ಲೂ ಮೆಂಬರ್ ಆಗಿಲ್ಲ. ಆದರೆ ಒಂದು ಮಾತ್ರ ನಿಜ, ರಾಜಕೀಯ ಇದ್ರೆ ಸೋಷಿಯಲ್ ಸರ್ವಿಸ್ ಮಾಡಕ್ಕೆ ಬರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಂಗಂತ ಬಂದಾಗ ಬಿಜೆಪಿಯಲ್ಲಿ ಕೆಲವು ಟರ್ನ್ಗಳನ್ನ ಕೊಡೋಷ್ಟು ಕೆಪಾಸಿಟಿ ಅಂತ ನಾನು ಉಳಿಸ್ಕೊಂಡಿದ್ದೀನಿ. ಅಷ್ಟು ಹೇಳ್ಬಿಟ್ಟು ನಾನು ಅಲ್ಲಿ ಬಿಡ್ತೀನಿ. ಹೇಗೆ? ನಾನು ಅದು ಹೇಳಕ್ಕೆ ಇಚ್ಛೆ ಪಡಲ್ಲ. ಬಟ್ ನಾನು ಹೇಳದ್ನಲ್ಲ, ನೀವೇನು 2 ವಾರ ಇಟ್ಟು ನೋಡಿ ಅಲ್ಲ. ನೀವು ಬಿಜೆಪಿ ಪಕ್ಷದವರೇ ಅಲ್ಲ ಅಂದಾಗ ಮಾಡ್ಕೊಳ್ಳಿ ಬಿಡಿ, ನಿಮಗೆ ಕರೆಕ್ಟ್. ನಾವು ಬಂದಿರೋದು ಸುಧಾಕರ್ ಸಂಬಂಧಿಯಾಗಿ. ಅವರು ಪಾಪ ಇವತ್ತು ತೊಂದರೆಯಲ್ಲಿದ್ದಾರೆ. ಅವರು ನಮ್ಮ ಜನಗಳಿಗೆ ಕಷ್ಟ ಆದಾಗ ನಿಂತಿದ್ದಾರೆ. ಆಯ್ತಾ? ನಮಗೆ ಬಿಜೆಪಿಗರನ್ನ ಅಡುಗ ಬಿಜೆಪಿಗರನ್ನ ಹತ್ರಕ್ಕೆ ಸೇರಿಸಲಿಲ್ಲ, ಅಧಿಕಾರ ಕೊಡಲಿಲ್ಲ. ಇವ್ರ ಬೆಂಬಲಿಗೆ ಮಾತ್ರ ಅಧಿಕಾರ ಕೊಟ್ಟರು, ಇವ್ರಿಗೆ ಯಾವುದೇ ರೀತಿ ಅಧಿಕಾರ ಕೊಡಲಿಲ್ಲ ಅನ್ನೋ ಇನ್ನೊಂದು ಆರೋಪ ಇದೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಬಿಜೆಪಿ ಅನ್ನೋದು ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಇಲ್ದ್ರೆ ಪಕ್ಷ. ಬಿಜೆಪಿ ಎಲ್ಲಿತ್ತು ನಮ್ಮ ಕ್ಷೇತ್ರದಲ್ಲಿ? ಏನು ಬಿಜೆಪಿ ಡಾಕ್ಟರ್ ಚೆನ್ನಪ್ಪ ನಿಂತಾಗ 28,000 ಓಟ್ ತಗೊಂಡಿದ್ದಾರೆ ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಬಿಜೆಪಿಗೆ ಬರ್ತಾ ಇದೆ. ಇಲ್ಲೇ ವರ್ಚಸ್ಸು ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ನಮ್ಮ ಶಿಡ್ಲಘಟ್ಟಗಳು ತಗೊಳ್ಳಿ, ನಮ್ಮ ಇದಕ್ಕಾದ್ರೂ ತಗೊಳ್ಳಿ. ಓನ್ಲಿ MP ಎಲೆಕ್ಷನ್ಸ್ ಮಾತ್ರ MLA ಚೆನ್ನಪ್ಪ ಇಲ್ಲಿ ತಗೊಂಡಿರೋದು. ಸೊ ವರ್ಚಸ್ ಇರಲಿಲ್ಲ. ಸೊ ವರ್ಚಸ್ನ ತಂದ್ಕೊಟ್ಟವ್ರು ಯಾರು? ಬಿಜೆಪಿ ವರ್ಚಸ್ ಯಾರು ಹಿಡಿದಿದ್ದು? ಯಾವ ಬ್ರ್ಯಾಂಡ್ ಇಂದ ಬಂದಿದ್ದು? ಅದನ್ನ ಜನ ಮರೀತಾ ಹೋಗ್ತಾ ಇದ್ದಾರೆ. ಎಸ್ಪೆಷಲಿ ಅವ್ರ ಪಕ್ಷದಲ್ಲಿರೋರೇ ಮರೀತಾ ಇದ್ದಾರೆ. ಆಯ್ತಾ? ನಾನು ಇಲ್ಲಿ ಬಂದಿದ್ದು ವೆರಿ ಇಂಪಾರ್ಟೆಂಟ್ ಹೇಳಿದ್ದಕ್ಕೆ. ಯಾರ್ಯಾರೋ ಬಂದು ಅವ್ರ ಬಗ್ಗೆ ಮಾತಾಡೋದು, ಆಯ್ತಾ, ಅವ್ರವ್ರ ಲೆವೆಲಲ್ಲಿ ಅವರು ಸಾಲ್ವ್ ಮಾಡ್ಕೊಳ್ತಾರೆ. ಆದರೆ ಈ ಸಂದೀಪ್ ಅನ್ನೋರು ಯಾರು ಬಂದಿದ್ದಾರೆ ಈಗ, ಅವ್ರು ಸ್ವಲ್ಪ ಏಕವಚನದಲ್ಲಿ ಮಾತಾಡೋದು, ಅವ್ರ ಪಕ್ಕ ಲೀಡರ್ಸ್ ಸುಟ್ಕೊಂಡು ಮಾತಾಡೋದು, ಅವೆಲ್ಲ ಯಾರು ಕೊಟ್ಟರು ಸ್ಟೇಟ್ಮೆಂಟ್? ಅವರು ಸಿ ಮುರಾಜ್ ಅವರು ಪಕ್ಕದಲ್ಲಿ ಯಾರಿದ್ರು? ಮಾತಾಡಿಲ್ವಲ್ಲ. ದಯವಿಟ್ಟು ಇದನ್ನ ಹೇಳೋದು, ರಾಜಕೀಯದಲ್ಲಿ ಯಾರು ಮಾತಾಡ್ಬೇಕಾಗಿಲ್ಲ. ಪಕ್ಕದಲ್ಲಿರೋರು ಪಕ್ಕ ಕೂತ್ಕೊಂಡ್ರು ತಪ್ಪಾಗುತ್ತೆ. ಇವಾಗ ನಾವು ಸಪೋರ್ಟ್ ಮಾಡಬಾರ್ದು, ಕೆಲವು ವಿಷಯಕ್ಕೆ ಸಪೋರ್ಟ್ ಮಾಡಬಾರ್ದು ಅಂದ್ರೆ ಸಪೋರ್ಟ್ ಮಾಡಬಾರ್ದು. ಸಪೋರ್ಟ್ ಮಾಡ್ತಾ ಇಲ್ಲ ಅಷ್ಟೇ. ಆ ಲ್ಯಾಂಗ್ವೇಜ್ ಬಂದಿದೆ ಅಂದ್ರೆ ಅದಕ್ಕೆ ಕಿಮ್ಮಕ್ಕೆ ಯಾರು ಕೊಟ್ಟಿರ್ತಾರೆ ಹಿಂದ್ಗಡೆ ಮಾತಾಡೋದಕ್ಕೆ? ಇವತ್ತು ಯಾಕೆ ಎಲ್ಲ ನೀವು ನೋಡ್ಕೊಂಡ್ ಬನ್ನಿ, ಇವತ್ತು ಎಷ್ಟು ಬೋರ್ಡ್ಸ್ ಹಾಕಿದ್ದಾರೆ. ಯಾಕೆ ಇವತ್ತು ಸಡನ್ ಆಗಿ ಮೇನ್ ಲೀಡರ್ ಆಫ್ ದ ಬಿಜೆಪಿ ಇದ್ರೆ ನಿಮ್ ಫೋಟೋ ಹಾಕಿಲ್ಲ ಅಂದ್ರೆ ಏನರ್ಥ? ನಿಮ್ ಬ್ಯಾನರ್ಸ್ ಅಲ್ಲಿ ಯಾಕೆ ಹಾಕಿಲ್ಲ? ಬಿರಿಯಾನಿ ಹಂಚ್ಬೇಕಾದ್ರೆ ಇದೇ ಕ್ಷೇತ್ರದಲ್ಲಿ ಊರವ್ರಿಗೆ ಹೋಗಿ ಬಿರಿಯಾನಿ ಹಂಚ್ಕೊಂಡ್ರಲ್ಲ ನೀವೇ, ಅವಾಗ ಯಾಕೆ ಎಲ್ಲರೂ ಫೋಟೋ ಹಾಕೊಂಡ್ರೆ? ಹಾಗೆ ಯಾಕೆ ಸುಧಾಕರ್ ಬೇಕಾಗಿತ್ತು? ಸರ್, ಚಿಕ್ಕಬಳ್ಳಾಪುರ ಇಲ್ಲಿ ಇವತ್ತು ನಿಮ್ಗೆ ಯಾವ್ಯಾವ ಹೆಸರುಗಳು ಹೇಳ್ತಾ ಇದ್ದೀವಿ? ಯಾರು ಸಂದೀಪ್ ಅಂತ ಯಾರು ಹೆಸರು ಹೇಳ್ತಾರೆ? ಇಲ್ಲೇ ಯಾರು ವಿಶ್ವನಾಥ್ ಅಂತ ದೊಡ್ಡ ಹೆಸರುಗಳು ಹೇಳ್ತಾ ಇದ್ದೀವಿ. ಆಮೇಲೆ ಇಲ್ಲಿನ ಲೋಕಲ್ ಲೀಡರ್ಸ್ ಇರ್ಬೋದು, ನಮ್ಮ JDS ಪಕ್ಷದವ್ರು ಇರ್ಬೋದು, ಅವರೆಲ್ಲ ಒಂದಾಗಿದ್ದಾರೆ. ಸೋಲ್ಸ್ಬೇಕು ಅಂತ ಬಂದಾಗ ಒಂದು ವ್ಯಕ್ತಿನ ಸೋಲ್ಸ್ಬೇಕು ಅಂತ ಎಲ್ಲರೂ ಡಿಸೈಡ್ ಆಗಿದ ತಕ್ಷಣ ಸೋಲ್ಸಿರೋದು. ಅವ್ರು ಬೀಳೋ ಓಟ್ ಬಿದ್ದಿದೆ. ಯಾರು ಬೀಳ್ಬೇಕಾಗಿತ್ತು JDS ಅವ್ರು ಬೀಳಿಲ್ಲ. ಆಯ್ತಾ? ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಎಲ್ಲಿ ಅದಕ್ಕೆ ಯಾವುದಕ್ಕೂ ಕಾಂಗ್ರೆಸ್ ಅವ್ರು ಎಲ್ಲಿ ಇನ್ವಾಲ್ವ್ ಆದ್ರು, ರಾಜೀವ್ ಗೌಡ್ರು ಎಲ್ಲಿ ಇನ್ವಾಲ್ವ್ ಆದ್ರು, ರಾಜೀವ್ ಗೌಡ್ರು ಯಾಕೆ ನೈಟ್ ಬಂದು ಇವ್ರ ಮನೆಗೆ ಬಂದ್ರು, ಎಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ. ಆಯ್ತಾ? ರಾಜಕೀಯದಲ್ಲಿ ಇವೆಲ್ಲ ಕಾಮನ್. ಸೋಲೋದು ಗೆಲ್ಲೋದು ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಅವರು ನಮ್ಮ ಕ್ಷೇತ್ರದ MP, ನಮ್ಮ ಕ್ಷೇತ್ರದಿಂದ ಒಂದು MP ಲೀಡರ್ ಆಗಿದ್ದಾರೆ. ಅವ್ರಿಗೆ ನಾವು ನಿಲ್ಲೋದು ನಮ್ಮ ಇದು. ಸರ್, ಈಗ ಅವರು MLA ಆಗಿದ್ದಾರೆ, ಮಂತ್ರಿಯಾಗಿ ಆಗಿದ್ದಾರೆ, ಈಗ ಸಂಸದರಾಗಿದ್ದಾರೆ. ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೆಳೀಲಿ ಬಿಡಿ, ಯಾಕೆ ಅವ್ರು ವಾಪಸ್ ಮಾಡ್ತೀರಿ? ನಿಮ್ಮ ಬೆಂಬಲಿಗರೇ ಇರಬೇಕು ಅನ್ನೋದು ಯಾಕೆ ಅಂತಂದ್ರೆ ಇನ್ನು ಒಂದು ಟರ್ಮ್ ಮಾತ್ರ ಅವರು ಇದು ಮಾಡಿರೋದು. ಆ 1 ಟರ್ಮ್ ಅಲ್ಲೇ ಚಿಕ್ಕಬಳ್ಳಾಪುರಕ್ಕೆ ಇಷ್ಟು ಬ್ರ್ಯಾಂಡ್ ತಂದ್ಕೊಂಡಿದ್ದಾರೆ. ಇವತ್ತು ಆಯ್ತು, ನಿಮ್ಗೊಂದು ಓಪನ್ ಆಗಿ ಹೇಳ್ತೀನಿ, ಈಶಾ ಫೌಂಡೇಶನ್ ತಂದ್ರು. ಯಾರು ತಂದ್ರು? ಯಾರಿಗೂ ಉಪಯೋಗ ಅದು ಅಂತ ನೀವು ಅನ್ಕೊಳ್ತಾ ಇದ್ದೀರಾ? ನೀವು ಇಂಡಿಯಾ ಮಟ್ಟದಲ್ಲಿ ನೋಡಿ ಅಲ್ಲ, ಇಂದ ಟೂರಿಸಂ, ಇಲ್ಲಿಂದ ಅಗ್ರಿಕಲ್ಚರಲ್ ಅವ್ರಿಗೆಲ್ಲ ಒಳ್ಳೆ ಲ್ಯಾಂಡ್ಸ್ ವ್ಯಾಲ್ಯೂ ಎಷ್ಟೋ ರೈತರು ಅನುಭವಿಸ್ತಾ ಇದ್ದಾರೆ. ನೀವು ಸಾಮಾನ್ಯ ರೈತನ ಬಗ್ಗೆ ಆಲೋಚನೆ ಮಾಡಿ, ಕಾರ್ಪೊರೇಟ್ ಲೆವೆಲ್ ನಲ್ಲಿ ನೀವು ಆಲೋಚನೆ ಮಾಡಬೇಡಿ. ಕೋಟಿ ಗಟ್ಟಲೆ ಲೂಟಿ ಮಾಡ್ತಾ ಇದ್ರಲ್ಲ, ಅದನ್ನ ಮಾತ್ರ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಅಪ್ಪಲಾಗಿದೆಯಲ್ಲ. ಇಲ್ಲಿ ಒಂದು ಡೆವಲಪ್ಮೆಂಟ್ ಅಂತ ಬಂದಾಗ ಕೆಲವು ಜಾಗೃತಿ ಹೋಗುತ್ತೆ, ಕೆಲವು ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಬಂದಾಗ ಕೆಲವು ಇನಿಷಿಯೇಟಿವ್ಸ್ ತಗೊಳ್ಬೇಕಾಗುತ್ತೆ. ಆ ಇನಿಷಿಯೇಟಿವ್ಸ್ ತಗೊಳಿದ್ರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಡೆವಲಪ್ಮೆಂಟ್ ಬೆಂಗಳೂರು ಡೆವಲಪ್ ಆಗಿರೋದಕ್ಕೆ ತಾನೇ ಸುತ್ತಮುತ್ತಲ ಡೆವಲಪ್ ಆಗಿರೋದು.
ಬೆಂಗಳೂರಲ್ಲಿ ಅಷ್ಟು ಜನ ಓಡಾಡ್ತಾ ಇರೋದಕ್ಕೆ ಏನೋ ಡೆವಲಪ್ಮೆಂಟ್. ಇವತ್ತು ಅಷ್ಟೇ ಈಶಾ ಫೌಂಡೇಶನ್ ಬಂದಾದ್ಮೇಲೆ ಚಿಕ್ಕಬಳ್ಳಾಪುರ ಕಂಡು ಡೆವಲಪ್ಮೆಂಟ್ ವಿಲ್ ಆಟೋಮೆಟಿಕ್. ಚಿಕ್ಕಬಳ್ಳಾಪುರದಲ್ಲಿ ಸಂಚಾರ ಮಾಡಕ್ಕಾಗದಷ್ಟು ಟ್ರಾಫಿಕ್ ಇದಾಗ್ತಾ ಇದೆ. ಅದು ರೋಡ್ ಅಭಿವೃದ್ಧಿ ಮಾಡಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಅದು ಆಟೋಮೆಟಿಕ್ ಯಾವಾಗ ಆಗುತ್ತೆ? ಟೈಮ್ ಹಿಡಿಯುತ್ತೆ. ಎಲ್ಲದಕ್ಕೂ ಅದರದೇ ಆದ ನೀವು ಅಧಿಕಾರ ಕೊಡ್ಲಿಲ್ವಲ್ಲ ಪಾಪ ಅವ್ರು ಅಷ್ಟು ಮಾಡಿದಾಗ ಅವ್ರಿಗೆ ಅಧಿಕಾರ ಇಲ್ಲ. ಸರ್, ಅವರಿದ್ದ 10 ವರ್ಷಗಳಲ್ಲಿ ಒಂದು ಜಿಲ್ಲಾ ಕಲಾಭವನ ಆಗ್ಲಿಲ್ಲ, ಒಂದು ಮಹಿಳಾ ಕಾಲೇಜ್ ಆಗ್ಲಿಲ್ಲ, ಕಡೆಗೆ ಅವ್ರು ಯಾರೋ ಟಾಯ್ಲೆಟ್ ಬಂದು ಟಾಯ್ಲೆಟ್ ಕಟ್ಟಲಿಲ್ಲ, ಮಹಿಳಾ ಕಾಲೇಜ್ ಆಗ್ತಿಲ್ಲ, ಯಾರೋ ಜಡ್ಜ್ ಬಂದು ಸೀರಿಯಸ್ ಆಗಿ ತಗೊಂಡು ಮಾಡಿಸಿದ್ರು. ಇವ್ರ ಅವಧಿಯಲ್ಲಿ ಒಂದು ಜಿಲ್ಲಾ ಕಲಾಭವನ ಆಗ್ಲಿಲ್ಲ, 10 ವರ್ಷ ಇದ್ರು. ಒಂದು ಇದು ಏನು ಮಹಿಳಾ ಕಾಲೇಜ್ ಆಗ್ಲಿಲ್ಲ, ಒಂದು ರಸ್ತೆ ಸರಿಯಾಗಿ ಆಗ್ಲಿಲ್ಲ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಜಿಲ್ಲಾ ಕೇಂದ್ರ ಕರೆಕ್ಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ಇವಾಗ ಆಗಿದೆಯಾ? ಅರ್ಥ ಮಾಡ್ಕೊಳ್ಳೋದು ಜನಸಾಮಾನ್ಯರು ಫೋನ್ ನಮ್ಮ ಸಪೋರ್ಟ್ ಸುಧಾಕರ್ ಅವರಿದೆ. ಆಯ್ತಾ, ನನ್ನ ಅನಿಸಿಕೆ ಚಿಕ್ಕಬಳ್ಳಾಪುರಿಗೆ ಸುಧಾಕರ್ ಬ್ರ್ಯಾಂಡ್ ಬೇಕೇ ಬೇಕು. ಮುಂದಿನ ದಿನಗಳು ಕೂಡ ಸುಧಾಕರ್ ರಿಕ್ವೈರ್ಮೆಂಟ್ ಇದೆ. ಪಕ್ಷದ ಬಯವಾಗಿ ಹೇಳ್ತಾ ಇದ್ದೀನಿ, ಅವ್ರು ಯಾವುದೇ ಪಕ್ಷಕ್ಕಿರಲಿ ಯಾವುದೇ ಇದಕ್ಕಿರಲಿ ಅವ್ರ ರಿಕ್ವೈರ್ಮೆಂಟ್ ಚಿಕ್ಕಬಳ್ಳಾಪುರ. ಇದನ್ನ ನಾನು ಹೇಳ್ತಾದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಚಿಕ್ಕಬಳ್ಳಾಪುರ ಏನೇ ಇದ್ರೇನು ಅವ್ರನ್ನ ಕೊಡುಗೆ ಜಾಸ್ತಿ ಇದೆ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ನಿಂದನೆ ಮಾಡೋದು ಈಸಿ, ಬಟ್ ಆ ಕಾರ್ಯರೂಪಕ್ಕೆ ತರೋದಲ್ಲ. ಸರ್, ಯಾರು ನಿಂದನೆ ಮಾಡೋದಿಲ್ಲ. ಒಂದು ನಿಮಿಷ ನಿಂದನೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಎಲ್ಲಿ ನೋಡಿದ್ರು ಕೂಡ ಅದು ಶಾಂತ ಮೊಬೈಲ್ ಕ್ಲಿನಿಕ್ ಅಂತ ಓಡಾಡ್ತಾ ಇತ್ತು. ಅವ್ರು ಎಲೆಕ್ಷನ್ ಹೋಗಿದ್ದೆ ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಎರಡು ವಾರದಲ್ಲಿ ಸಂದೀಪ್ ರೆಡ್ಡಿ ಅವರು ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಇಳಿತಾರೆ ಸರ್. ಇಲ್ಲದೆ ಸರ್, ಈಗ ನಿಮ್ಗೆ ವೈಯಕ್ತಿಕವಾಗಿ ಸಂದೀಪ್ ರೆಡ್ಡಿ ಅವರು ಬೇಕಾಗಿಲ್ಲ, ಹಲವಾರು ಲೀಡರ್ ಅವ್ರ ಜೊತೆ ನಿಂತಿರಲ್ಲ, ಅದ್ರ ಕ್ಯಾಂಡಿಡೇಟ್ ಅವ್ರ ಪರವಾಗಿ ಇವರೇ ಬೇಕು. ಒಂದೇ ಇದು ಅವ್ರ ಪರವಾಗಿ ನಿಂತಿರೋರು ಇಂಡೈರೆಕ್ಟ್ ಆಗಿ ಸುಧಾಕರ್ ಹೇಗೆ ನಿಂತಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಇದಕ್ಕೆ ಬಂದಿರೋದು ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಇವ್ರು ಬೇಕು. ಎಸ್ಪೆಷಲಿ ನಮ್ಮ ಬೇಜಾರಿರೋದು ಸೀಕಲ್ಲು ಮತ್ತೆ ಸಂದೀಪ್ ಅವರು ಬಿಹೇವ್ ಮಾಡ್ತಾ ಇರೋದು ರೀತಿ. ಯಾಕಂದ್ರೆ ಅವ್ರ ಮುಖಾಂತರ ಅವರೆಲ್ಲ ಬೆಳೆದಿರೋರು, ಅವರೇ ಇವತ್ತು ದಿಗ್ಗಜ ಮುಂದೆ ಹೋಗೋದಿದೆಯಲ್ಲ ಅದು ಸರಿ. ಎಲೆಕ್ಷನ್ ಟೈಮಲ್ಲಿ ಸಂದೀಪ್ ರೆಡ್ಡಿ ಅವ್ರನ್ನ ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಂಡ್ರು. ಯಾರು? ಸುಧಾಕರ್. ಅವಾಗ ಯಾಕೆ ಅವ್ರನ್ನ ಪಿತೂರಿ ದೂರ ಇಟ್ಕೋದಾಗ್ತಲ್ಲ? ಬಂದಿದ್ದಲ್ಲ, ನಮ್ಮದವ್ರ ಕೈ ಹಾಕಿದ್ರಲ್ಲ, ನಮ್ಮದವ್ರೇ ಮೋಸ ಮಾಡ್ತಾರಲ್ಲ, ಅದನ್ನೇ ಹೇಳಕ್ ಕೊಟ್ಟಿರೋದು. ನಮ್ಮದವ್ರೇ ಮೋಸ ಮಾಡಿದ್ದು ಆ ಟೈಮಲ್ಲಿ. ಇಲ್ಲ ಅಂದ್ರೆ ಸುಧಾಕರ್, ನಿಮ್ಗೂ ಗೊತ್ತಿದೆ, ಸುಧಾಕರ್ ನೀವು ಅವತ್ತು ರಿಸಲ್ಟ್ ಅನೌನ್ಸ್ ಆಗೋ ದಿವಸದ ತನಕ ಜನಗಳಿಗೆ ಗೊತ್ತಿರಲಿಲ್ಲ ಸುಧಾಕರ್ ಸೋಲ್ತಾರೆ ಅಂತ. ಜನಗಳಿಗೆ ಗೊತ್ತಿತ್ತು ಗೆದ್ಬಿಡ್ತಾರೆ. ನಂಬಿದವರೇ ಮೋಸ ಮಾಡಿದ್ರು. ಅದೇ ನಂಬಿದವರೇ ಸುಧಾಕರ್ ಕಾಲು ನಮಸ್ಕಾರ ಮಾಡಿದ್ದೀನಿ, ಅದೇ ಸುಧಾಕರ್ ಮೋಸ ಮಾಡಿದ್ರು, ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಮುನ್ರಾಜ್ ಹೇಳಿದ್ರು. ಸುಧಾಕರ್ ಜೊತೆಲಿ ಸಂದೀಪ್ ರೆಡ್ಡಿ ಅವರೇ ಕೇಳಿ, ನೀವು ಸುಧಾಕರ್ಗೆ ಸಂಬಂಧಿಕರು ಅಂತೇಳಿ ನೀವು ಹೇಳ್ಕೊಳ್ಳಿ. ಅದೇ ತರ ಇವತ್ತು ಪ್ರೆಸಿಡೆಂಟ್ ಆಗಿ ಸಂದೀಪ್ ರೆಡ್ಡಿ ಕೂಡ ಸುಧಾಕರ್ಗೆ ಸಂಬಂಧಿಕರು. ಪ್ರೆಸಿಡೆಂಟ್ ಆಗಲ್ಲ. ಇಲ್ಲ ಇಲ್ಲ ಇಲ್ಲ, ಇದ್ರ ಉದ್ದೇಶ ಏನು? ಉದ್ದೇಶ ವೆರಿ ಕ್ಲಿಯರ್. ಉದ್ದೇಶ ಇಸ್ ವೆರಿ ಕ್ಲಿಯರ್. ಸುಧಾಕರ್ ಅವರು ಲೀಡರ್ಶಿಪ್ ಅಲ್ಲಿ ಇದ್ದಾಗ ಅವ್ರ ಲೀಡರ್ಶಿಪ್ ಇಂದ ಬೆಳೆದ್ರೇನೆ ಏನಾದ್ರು ಒಂದು ಬೆಳೆಯಕ್ಕಾಗಲ್ಲ ಕ್ಷೇತ್ರ. ಇವತ್ತು ಅವ್ರ ಮುಖಾಂತರ ಏನು ಮೆಸೇಜ್ ಕೊಡಕ್ ಕೊಟ್ಟಿದ್ದಾರೆ, ಪಕ್ಷದವ್ರು ಏನ್ ಮೆಸೇಜ್ ಕೊಡಕ್ ಕೊಟ್ಟಿದ್ದಾರೆ, ನಿಮ್ಮನ್ನು ಬಿಟ್ಟು ನಾವು ರಾಜಕೀಯ ಮಾಡ್ತೀವಿ ಅನ್ನೋ ಮೆಸೇಜ್ ಕೊಡಕ್ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇದ್ರ ಮುಖಾಂತರ ನಾವ್ ಹೇಳ್ತಾ ಇರೋದೇನು ಅಂತಂದ್ರೆ, ನಮ್ಮ ಎಂಟೈರ್ ಶಿಡ್ಲಘಟ್ಟ ಕ್ಷೇತ್ರ ಇರ್ಬೋದು, ನಮ್ಗೆ ಇದಿರ್ಬೋದು, ಅವ್ರ ಬೆನ್ನಿಗೆ ನಾವು ನಿಲ್ತೀವಿ. ಆಯ್ತಾ, ಅವ್ರ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ. ನಮ್ಗೆ ಗೊತ್ತು ಅದನ್ನ ಹಿಂಗೆ. ಯಾಕಂದ್ರೆ ಇವತ್ತೇನಾದ್ರು ಬಿಜೆಪಿ ಅಸ್ತಿತ್ವ ಈ ಲೊಕೇಶನ್ ಅಲ್ಲಿ ಬಂತು ಅಂದ್ರೆ ಅದು ಸುಧಾಕರ್ ಕಾರಣ ಇರ್ತದೆ. ಸಂದೀಪ್ ರೆಡ್ಡಿ ನೀವು ಶಿಡ್ಲಘಟ್ಟ ಕ್ಷೇತ್ರದವರು, ಈ ಅಟ್ಲೀಸ್ಟ್ ಸಂಸದ ಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೂ ಕೂಡ ಬರೋಲ್ಲ. ಹಾಗಾಗಿ ಮತ್ತೆ ಯಾವ ಇದರಲ್ಲೂ ಕೂಡ ಸಂಬಂಧ ಬೇಡ. ಮತ್ತೆ ಇಲ್ಲಿ ಬಂದು ಮಾತಾಡೋದು ಏನಂತ ಇದೆ. ಯಾಕಿದೆ ಅಂತಂದ್ರೆ, ಎಸ್ಪೆಷಲಿ ಇದೇ ಸಂದೀಪ್ ಅವರು ಶಿಡ್ಲಘಟ್ಟಕ್ಕೆ ಹೋಗ್ತಾರೆ. ಶಿಡ್ಲಘಟ್ಟಕ್ಕೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೋಡ್ತಾರೆ. ಇಲ್ಲಿ ತಲಕಾಯಿಪೇಟೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬರ್ತಾರೆ. ಅವ್ರು ಯಾಕೆ ಕೊಟ್ಟು ಬಂದ್ರು? ನಮ್ಮ ಕ್ಷೇತ್ರಕ್ಕೆ ಹೋಗಿ ಅದಂಗೆ ಬರೋದಿಲ್ಲ. ಇಲ್ಲಿ ಅದು ಇಂಟೆನ್ಷನಲ್ ಮೂವ್ಸ್ ಅವೆಲ್ಲ ಮಾಡಿದ್ರು. ಬೇರೆ ರೀತಿ ಆಗಿದೆ. ನಿಮ್ಗೆ 2 ವಾರದಲ್ಲಿ ಗೊತ್ತಾಗುತ್ತೆ. 2 ವಾರದಲ್ಲಿ ಇನ್ನೊಂದು ನಿಮ್ಗೆ ಗೊತ್ತಾದ್ರೆ ಇನ್ನೊಂದು 2 ದಿವಸದಲ್ಲೂ ಗೊತ್ತಾಗ್ಬೋದು. ಅದು ನಿಮ್ಗೆ ನ್ಯೂಸ್ ತಲುಪುತ್ತೆ. HR ಸಂದೀಪ್ ರೆಡ್ಡಿ ಅವರು ಭವಿಷ್ಯದಲ್ಲಿ ಏನು ಶಿಡ್ಲಘಟ್ಟದ MLA ಕ್ಯಾಂಡಿಡೇಟ್ ನಾನು ಆಲ್ರೆಡಿ ಆಗಿದ್ದೀನಿ. ಆಲ್ರೆಡಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದೆ ಹೋದ ಎಲೆಕ್ಷನ್ಗೆ. ಈ ಎಲೆಕ್ಷನ್ಗೂ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ ಶಿಡ್ಲಘಟ್ಟ ಮುಖಾಂತರ. ಇಲ್ಲ ಅಂದ್ರೆ ನನ್ನ ಪರವಾಗಿ ನಾನು ನಿಲ್ಲಿಸ್ತೀನಿ.
ಆಯ್ತಾ? ನೀವೇ ಹೇಳಿದ್ರೆ ಸಮಾಜ ಸೇವೆ ಮಾಡ್ಬೇಕಂತ ರಾಜಕಾರಣ ಮಾಡಕ್ಕಾಗಲ್ಲ. ಹೇಳಿದ್ನಲ್ಲ, ಬೇಕು ಅಂತ ಹೇಳಿದ್ರು, ಸಮಾಜ ಸೇವೆ ಬೇಕು ಅಂದ್ರೆ ರಾಜಕಾರಣ ಬೇಕು ಅಂತ ಹೇಳಿದ್ರು. ಸರ್, ಈಗ ಸುಧಾಕರ್ ರೆಡ್ಡಿ ಅವರು ಭವಿಷ್ಯ ಭವಿಷ್ಯ ಏನಾದ್ರು ಕಲ್ತಿದಾರ ಅಂತ ಯಾರು? ಜಿಲ್ಲಾಧ್ಯಕ್ಷ ಸ್ಥಾನ ಹೇಳುವಾಗ ಕೆಲವು ವಿಷಯ ಜ್ಯೋತಿಷ್ಯ ಅಲ್ಲ, ಕೆಲವು ಬೆಳವಣಿಗೆಗಳು, ಕೆಲವು ಮಾತುಕತೆಗಳು. ನಾನು ನಿಮ್ಗೆ ಹೇಳಿದೆ, ಹೈಕಮಾಂಡ್ ವಿಷಯಕ್ಕೆ ಬಂದ್ರೆ ನಮ್ದೇ ಆದ ವರ್ಚಸ್ಸು. ಆಯ್ತಾ? ನಾವು ಉತ್ತರ ಕರ್ನಾಟಕದ ಕಡೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ನಮ್ಮ ಸಂಘಟನೆ ಅದೆಲ್ಲ ಇರೋದಿಲ್ಲ ರೀ. ಬಿಜೆಪಿಯಲ್ಲಿ ಅವೆಲ್ಲ ಇಲ್ಲ. ಬಿಜೆಪಿಯಲ್ಲಿ ಹೈಕಮಾಂಡ್ ಏನು ಡಿಸಿಷನ್ ಕೊಡುತ್ತಾ ಅದನ್ನು ಫಾಲೋ ಮಾಡ್ತಾರೆ. ಹೈಕಮಾಂಡ್ ಇವತ್ತು ಅವ್ರು ಡಿಸಿಷನ್ ಕೊಟ್ಟರು ಅವ್ರು ಇಳಿಬೇಕು ಅಷ್ಟೇ, ಅಲ್ಲೇ ಉಳ್ಕೊಳ್ಳೋದು. ಸರ್, ನಿಮ್ಮ ಪ್ರಕಾರ ಸಂದೀಪ್ ಶೆಟ್ಟಿ ಅವರ ಆಯ್ಕೆ ಹಿಂದೆ RSS ಇದೆ ಅಂತ ಹೇಳ್ತಾರೆ. RSS ಪಿತೂರಿ ಮಾಡಿದ್ಯಾ? RSS ಅವ್ರು ಯಾವ ಸ್ಥಿತಿ ಇಲ್ಲ. ಇಲ್ಲಿನ ಲೋಕಲ್ ಲೀಡರ್ಸ್ ಲೋಕಲ್ ಲೀಡರ್ಸ್ ಬ್ಯಾಕಪ್ ಮಾಡಿದ್ದಾರೆ. ಎಸ್ಪೆಷಲಿ ನಾನು ಹೇಳಿದ್ನಲ್ಲ, ನಮ್ಮ ವಿಶ್ವನಾಥ್ ಅವರು ಇರ್ಬೋದು, ನಮ್ಮ ಊರಿಗೆ ಪಾಪ ತುಂಬಾ ವಿಷಯ ತಿಳಿದೇ ಹೇಳೋದಂಗಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಿಜೆಪಿ ವರ್ಚಸ್ ತಂದಿರೋದು ಸುಧಾಕರ್ ಕಡೆಯಿಂದ. ಸುಧಾಕರ್ ಬ್ರ್ಯಾಂಡ್ ತಪ್ಪು ಅಂದ್ರೆ ಇಲ್ಲಿನ ಅಸ್ತಿತ್ವ ಕಳ್ಕೊಳ್ಳೋದು ಗ್ಯಾರಂಟಿ ಬಿಜೆಪಿ. ಇದನ್ನ ಅರ್ಥ ಮಾಡ್ಕೊಂಡು ಇವತ್ತು ನಾನು ಇದನ್ನ ಯಾಕೆ ಬಿಜೆಪಿ ಪರವಾಗಿದ್ದೀನಿ ಅಂತಂದ್ರೆ, ನಮ್ಮ ಉಷಾಮಕ್ಕ ಅವರು JDS ಕಟ್ಟಿ ಬೆಳೆಸಿರೋ ಪಕ್ಷ. ಇವತ್ತು JDS ನ ಅಳಿವು ಒಂದು ಇನ್ನೊಂದು ಪಕ್ಷದ ಜೊತೆ ಲೀಕ್ ಆಗಿದೆ ಇವತ್ತಿನ ದಿವಸದಲ್ಲಿ. ಆಯ್ತಾ? ಅಲ್ಲಿನ ಬ್ರ್ಯಾಂಡ್ ಎಫೆಕ್ಟ್ ಆಗೋದು ನನ್ನ ಕ್ಷೇತ್ರದ ಜನಗಳು. ನನ್ನ ಕ್ಷೇತ್ರದಲ್ಲಿ ಶಿಡ್ಲಘಟ್ಟ ಅಲ್ಲಿ JDS ಎಮೋಷನ್, ಅದೊಂದು ಎಮೋಷನ್ ಜನಕ್ಕೆ. ಆ ಎಮೋಷನ್ಗೋಸ್ಕರ ವೋಟಿಂಗ್ ಮಾಡಿರೋದು JDS ರವಿ ಅವ್ರನ್ನ ಗೆಲ್ಸ್ಕೊಂಡಿದ್ದಾರೆ ಜನ ಆ ಕ್ಷೇತ್ರದಲ್ಲಿ. ಇವತ್ತು ಬಿಜೆಪಿ ಜೊತೆ ಅವರು ಸೇರಿದ್ದಾರೆ, ಒಗ್ಗಟ್ಟಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಆ ಎಫೆಕ್ಟ್ ಏನಿದೆ ಆಲ್ರೆಡಿ ಜನಗಳ ಮಧ್ಯೆ ಇದೆ. ಇದರ ಎಫೆಕ್ಟ್ ಏನಿದೆ, ಕೌಂಟರ್ ಎಫೆಕ್ಟ್ ನಮ್ಮ ಕ್ಷೇತ್ರದಲ್ಲಿ ಗೊತ್ತಾಗ್ತಾ ಇದೆಯಲ್ಲ. ಬೆಳವಣಿಗೆ ಆಲ್ರೆಡಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ. ನಮಗೆ ಇಲ್ಲಿ ಒಳ್ಳೆ ವಾತಾವರಣ ಚಿಕ್ಕಬಳ್ಳಾಪುರಲ್ಲಿ ಇದ್ರೆ ಮಾತ್ರ ನಾನು ಶಿಡ್ಲಘಟ್ಟದಲ್ಲಿ ಏನೋ ಡೆವಲಪ್ಮೆಂಟ್ ಬರೋಕ್ಕೆ ಸಾಧ್ಯ. ಇವತ್ತು ನಾನು ಎಷ್ಟೋ ಸ್ಕೂಲ್ಸ್ ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಎಷ್ಟೋ ಹೊಸ ತರಬೇಕು ಅಂದ್ಕೊಂಡಿದ್ದೀನಿ. ಇದು ಯಾವ ಆಗಕ್ಕಾಗ್ತಾ ಇಲ್ಲ. ಸರ್, ನಿಮ್ಮ ಕೊಡುಗೆ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಏನಿದೆ ಸರ್? ವೈಯಕ್ತಿಕವಾಗಿ ನೀವು ಆಸ್ಪಿರೆಂಟು ಅಥವಾ ಯಾರನ್ನ ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತೀರಲ್ಲ, ನಿಮ್ಮ ಕೊಡುಗೆ ಏನಿದೆ ಶಿಡ್ಲಘಟ್ಟ? ನೋಡಿ, ಕೊಡುಗೆ ಅಂತ ಬಂದಾಗ ನನ್ನ ಕೈಯಲ್ಲಿ ಆಗೋದಷ್ಟು ಏನ್ ಮಾಡೋಕ್ಕಾಗುತ್ತೋ ಅದು ಮಾಡ್ತಾ ಇದ್ದೀನಿ. ನಮ್ಮ ಕ್ಷೇತ್ರದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಮಕ್ಕಳಿಗೆ ನಾವೇನಾದ್ರು ಜಾಬ್ಸ್ ಬೇಕಂದ್ರೆ ಜಾಬ್ಸ್ ಕೊಡಿಸೋದಿರ್ಬೋದು, ಮೆಡಿಕಲ್ ಸಪೋರ್ಟ್ ಬೇಕು ಬೆಂಗಳೂರಲ್ಲಿ ಅಂದರೆ ನೀವು ಯಾವ್ದಾದ್ರು ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗಿ ನನ್ನ ಹೆಸರು ಹೇಳಿದ್ರೆ ಅಡ್ಮಿಟ್ ಆಗ್ತಾರೆ. ಅಲ್ಲಿ ಯಾರೇ ಹೋದ್ರೆ ICU ಸಿಗುತ್ತೆ. ಆ ವ್ಯವಸ್ಥೆಗಳು ಮಾಡಿದ್ದೀನಿ ನನ್ನಲ್ಲಿ. ನಮ್ಮನ್ನ ಜನ ಅಲ್ಲಿ ಹೋಗ್ತಾರೆ, ನನ್ನ ಹೆಸರು ಯೂಸ್ ಮಾಡ್ಕೊಂಡು ಎಷ್ಟೋ ಜನ ಅಲ್ಲಿ ಅಡ್ಮಿಟ್ ಆಗ್ತಾರೆ, ರೆಡಿ ಆಗ್ಬಿಟ್ಟು ಬರ್ತಾರೆ. ನಾನು ಡಾಕ್ಟರ್ಸ್ ನೋಡ್ತಾ ಇದ್ದೀನಿ, ಸರ್ಜರೀಸ್ ಮಾಡ್ತಾ ಇದ್ದೀನಿ. ಅದು ಅಲ್ದ್ರ ಎವ್ರಿ ಡೇ ನನ್ನ ಹೆಸರಲ್ಲಿ ಅನೇಕ ಸರ್ಜರಿಗಳಾಗುತ್ತೆ, ಐ ಸರ್ಜರೀಸ್ ಆಗುತ್ತೆ, ಹಾರ್ಟ್ ಸರ್ಜರೀಸ್ ಮಾಡಿಸ್ತೀನಿ. ನಾನೇನು ಕಮ್ಮಿ ರೋಲಲ್ಲಿ ಐ ಆಮ್ ಆಫ್ ದ CEO ಆಫ್ ಎನ್ ಆರ್ಗನೈಸೇಷನ್. ಐ ಆಮ್ ಹಾರ್ವರ್ಡ್ ಯೂನಿವರ್ಸಿಟಿ ಪಾಸ್ ಔಟ್. ಇದಕ್ಕೆ ನಾವು ನಮ್ಮದೇ ಆದ ವರ್ಚಸ್ ನಮ್ಮ ಮೈಯಲ್ಲಿ ಅಧಿಕಾರ ಬರ್ತಾ ಇದ್ದಾರೆ. ಮುನ್ಷಾಮಪ್ಪ ಅವರೇನು ಸುಮ್ಮನೆ ಲೀಡರ್ ಅಲ್ಲ. ಆಯ್ತಾ? ಇವತ್ತು ಚುನಾವಣೆ ಬಂದ್ರೆ ಮಾತ್ರ ಬರ್ತೀರಾ, ಬೇರೆ ಟೈಮ್ ಬರಲ್ಲ. ಜನ ಹೇಳ್ತಾರೆ ಶಿಡ್ಲಘಟ್ಟದಲ್ಲಿ ಜನ ಹೇಳ್ಬೋದು. ನಮ್ಮ ದಿಬ್ಬೂರಳ್ಳಿಯಲ್ಲಿ ಬಂದು ಹೇಳಿ ನಾವು ದಿಬ್ಬೂರು ಹೇಳೋದು ಗೊತ್ತಾ, ಒಂದ್ಸಲಿ ನಾವು ರಾಜಕೀಯದಲ್ಲಿ ಇದ್ದಾಗ ಎಲ್ಲಾನು ಡೆವಲಪ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಎಲ್ಲ ಸ್ಲೋ ಆಗಿ ಹೋಗ್ಬೇಕಾಗುತ್ತೆ. ಎಲ್ಲ ಡೆವಲಪ್ಮೆಂಟ್ ಸ್ಲೋ ಆಗೇ ಮಾಡ್ಬೇಕಾಗುತ್ತೆ. ಅದನ್ನ ಮಾಡ್ತಾ ಇದೀವಿ ನಾವು. ಏನೇನು ಮಾಡ್ಬೇಕು ಅದು ಮಾಡ್ತಾ ಇದೀವಿ. ಇವಾಗ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಾವೇನ್ ಮಾಡ್ತೀವಿ ಅಂತ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೀವು ಸೀಕಲ್ ರಾಮಚಂದ್ರಗೌಡ ಸ್ಪರ್ಧೆನಾ? ಸೀಕಲ್ ರಾಮಚಂದ್ರಗೌಡ ಪ್ರತಿಸ್ಪರ್ಧಿ ಅನ್ನೋಕ್ಕಿಂತನೂ ವೈಯಕ್ತಿಕವಾಗಿ ಆ ಮನುಷ್ಯ ಮಾಡಿರೋ ಕೆಲಸ ಸರಿ ಇಲ್ಲ. ಆಯ್ತಾ? ಅವ್ರು ಇವತ್ತು ಹೋಗಿ ಒಂದು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ. ನಮ್ಮ ಸುಧಾಕರ್ ಮುಖಾಂತರ ಇಂದ ಅವ್ರು ಬಂದಿದ್ದು ಪಕ್ಷಕ್ಕಲ್ಲಿ. ಆಯ್ತಾ? ರಾಜಣ್ಣ ಅವ್ರು ಕೊಡ್ಬೇಕಾಗಿದ್ದು ಟಿಕೆಟ್ ಅದು. ಆಯ್ತಾ? ಅವರು ಕೊಟ್ಟರು. ಯಾಕೆ ಕೊಟ್ಟರು? ಎಲ್ಲ ಒಂದು ಮಾತುಕತೆ ಆಗಿ ಕೊಟ್ಟಿದ್ದು. ಇವತ್ತು ರಾಜಣ್ಣ ಅವ್ರನ್ನೂ ಪರಿಗಣಿಸ್ತಾ ಇಲ್ಲ, ಅಲ್ಲಿ ಮೆಂಬರ್ಸ್ ಮಾಡಿಸಿದವ್ರನ್ನೂ ಪರಿಗಣಿಸ್ತಾ ಇಲ್ಲ. ಇವತ್ತು ನಮ್ಮ ಸುಧಾಕರ್ ಎಗೇನೆಸ್ಟೇ ಎದ್ದಿದ್ದು. ಯಾವನಪ್ಪ ಹಂಗೆ ಮಾತಾಡ್ತಾ ಇದ್ದೀನಿ ಒಳಗಡೆ ನಾವು